ಟು ಸನ್ಮಾರ್ಗ ಕ್ಲಾಸಸ್. ಹಣಕಾಸಿಗೆ ಸಂಬಂಧಿಸಿದಂತೆ ಲೋಕಸಭೆಯು ಹೆಚ್ಚು ಅಧಿಕಾರವನ್ನ ಹೊಂದಿದೆ ಎಂದು ಹೇಗೆ ಹೇಳ್ತೀರಾ ಅಂತ ಕೇಳ್ತಾ ಇದ್ದಾರೆ. ಸೊ ಇದು 13ನೇ ಪ್ರಶ್ನೆ, ಕೇಂದ್ರ ಸರ್ಕಾರ ಎಂಬಂತಹ ಚಾಪ್ಟರ್ ಇಂದ ಮಕ್ಕಳೇ. ಓಕೆ, ಸೊ ಲೋಕಸಭೆಯು ಸಂಸತ್ತಿನ ಹಣಕಾಸಿನ ಅಧಿಕಾರ ಮತ್ತು ಕಾರ್ಯ. ಸಂಸತ್ತು ರಾಷ್ಟ್ರದ ಹಣಕಾಸಿನ ಮೇಲೆ ಪೂರ್ಣ ನಿಯಂತ್ರಣವನ್ನ ಹೊಂದಿದೆ. ಓಕೆ, ಸಂಸತ್ತಿನ ಅನುಮೋದನೆ ಇಲ್ಲದೆ ಸರ್ಕಾರವು ಯಾವುದೇ ತೆರಿಗೆಯನ್ನ ಸಂಗ್ರಹಿಸುವಂತಿಲ್ಲ ಮತ್ತು ಖರ್ಚು ಮಾಡುವಂತೆ ಇಲ್ಲ. ಓಕೆನಾ. ಹಣಕಾಸಿನ ಮಸೂದೆಯನ್ನ ಮೊದಲು ಎಲ್ಲಿ ಮಂಡಿಸಬೇಕು ಮಕ್ಕಳೇ? ಮೊದಲು ಲೋಕಸಭೆಯಲ್ಲಿಯೇ ಮಂಡಿಸಬೇಕು. ಹಣಕಾಸು ಮಸೂದೆಗೆ ಲೋಕಸಭೆಯ ಅನುಮೋದನೆ ಪಡೆದ ನಂತರ ರಾಜ್ಯಸಭೆಗೆ ಕಳುಹಿಸಲಾಗತ್ತೆ. ಸೊ ರಾಜ್ಯಸಭೆಯು ಈ ಮಸೂದೆಯನ್ನ 14 ದಿನಗಳ ಒಳಗಾಗಿ ತನ್ನ ಒಪ್ಪಿಗೆಯೊಂದಿಗೆ ಲೋಕಸಭೆಗೆ ಮತ್ತೆ ಹಿಂದಿರುಗಿಸಬೇಕು. ತಪ್ಪಿದ್ದಲ್ಲಿ ಈ ಮಸೂದೆಗೆ ಉಭಯ ಸದನಗಳ ಅನುಮೋದನೆ ದೊರೆತಿದೆ ಎಂದು ಪರಿಗಣಿಸಿ ಅದನ್ನ ರಾಷ್ಟ್ರಾಧ್ಯಕ್ಷರ ಅನುಮೋದನೆಗೆ ಕಳಿಸಲಾಗುತ್ತೆ. ಸೊ ಇದನ್ನ ನೋಡಿದಾಗ ಲೋಕಸಭೆಗೆ ಹೆಚ್ಚು ಅಧಿಕಾರ ಹೊಂದಿದೆ ಅಂತ ಹೇಳ್ಬೋದು ಅಲ್ವಾ. ಸೊ ಲೋಕಸಭೆಯಲ್ಲಿಯೇ ಮೊದಲು ಮಂಡಿಸಬೇಕು, ಲೋಕಸಭೆಯ ಅನುಮೋದನೆ ನಂತರ ಅದನ್ನ ರಾಜ್ಯಸಭೆಗೆ ಕಳಿಸಲಾಗತ್ತೆ. ಆದರೆ 14 ದಿನಗಳ ಒಳಗಾಗಿ ಒಪ್ಪಿಗೆಯೊಂದಿಗೆ ರಾಜ್ಯಸಭೆಯು ಅದನ್ನ ಲೋಕಸಭೆಗೆ ಹಿಂದಿರುಗಿಸದೇ ಇದ್ದ ಪಕ್ಷದಲ್ಲೂ ಕೂಡ ಲೋಕಸಭೆಯ ಅನುಮೋದನೆ ಪಡೆದ ನಂತರ ಅದನ್ನ ಎರಡೂ ಸಭೆಯಲ್ಲೂ ಅನುಮೋದನೆ ದೊರೆತಿದೆ ಎಂದು ಪರಿಗಣಿಸಿ ರಾಷ್ಟ್ರಾಧ್ಯಕ್ಷರ ಅನುಮೋದನೆಗೆ ಕಳುಹಿಸಲಾಗುತ್ತದೆ. ಸೊ ಇಲ್ಲಿ ಲೋಕಸಭೆಯೇ ಹೆಚ್ಚು ಅಧಿಕಾರವನ್ನ ಹೊಂದಿರುತ್ತೆ. ಓಕೆ, ಥ್ಯಾಂಕ್ ಯು.